ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವೇನಾದರೂ ಜೀವನದಲ್ಲಿ ಒಳ್ಳೆ ರೀತಿ ರಿಚ್ ಆಗಬೇಕು, ನೀವು ಒಳ್ಳೆ ರೀತಿ ಸಾಹುಕಾರ ಆಗಬೇಕು ಅಂತ ಏನಾದರೂ ನೀವು ನಿಮ್ಮ ಮೈಂಡಲ್ಲಿ ಏನಾದರೂ ಇಟ್ಕೊಂಡಿದ್ರೆ ಖಂಡಿತವಾಗಿ ಆಗ್ಬೋದು. ನೀವು ಖಂಡಿತವಾಗಿ ರಿಚ್ ಆಗ್ಬೋದು ಮತ್ತು ನೀವು ಖಂಡಿತವಾಗಿ ಸಾಹುಕಾರ ಆಗ್ಬೋದು. ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು, ಒಳ್ಳೆ ರೀತಿ ರಿಚ್ ಆಗಬೇಕು ಅಂದಾಗ ನೀವು ನಿಮ್ಮ ನಡವಳಿಕೆಗಳನ್ನು ಚೇಂಜ್ ಮಾಡ್ಕೊಳ್ಬೇಕು. ನೀವು ನಿಮ್ಮ ಯೋಚನಾ ಲಹರಿಗಳನ್ನು ಕೂಡ ತುಂಬ ಚೇಂಜ್ ಮಾಡ್ಕೊಳ್ಬೇಕು. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಆ ಎಕ್ಸಾಂಪಲ್ ಏನಂದರೆ, ನೀವೇನಾದರೂ ಒಂದು ಪರ್ಚೇಸ್ ಮಾಡಬೇಕು ಅಂದ್ಕೊಳ್ಳಿ, ಒಂದು ಕಾರ್ ಪರ್ಚೇಸ್ ಮಾಡಬೇಕು ಅಂದ್ಕೊಳ್ಳಿ, ಇಲ್ಲಾಂದರೆ ಒಂದು ಬೈಕ್ ಪರ್ಚೇಸ್ ಮಾಡಬೇಕು ಅಂದ್ಕೊಳ್ಳಿ. ನೀವು ಎಲ್ಲೇ ಹೋದರೂ, ಯಾವುದೇ ದಾರಿಯಲ್ಲಿ ಹೋದ್ರೂ ನಿಮಗೆ ಅದೇ ಥರ ಬೈಕೇ ಕಾಣಿಸ್ತಾ ಇರುತ್ತೆ. ನಿಮ್ಗೆ ಏನು ಒಂದು ಬೈಕ್ ನೀವು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಅದೇ ಬೈಕ್ಗಳು ನಿಮ್ಮ ಮುಂದೆ ಪಾಸ್ ಆಗ್ತಾ ಇರುತ್ತೆ. ಅದೇ ಬೈಕ್ಗಳ ಬಗ್ಗೆನೇ ನೀವು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀರಾ. ಅದೇ ಬೈಕ್ಗಳ ಬಗ್ಗೆನೇ ನಿಮ್ಮ ಬ್ರೈನು ಯಾವಾಗಲೂ ಯೋಚನೆ ಮಾಡ್ತಾ ಇರುತ್ತೆ. ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಸಕ್ಸಸ್ ಆಗಬೇಕು, ನಮ್ಮ ಜೀವನದಲ್ಲಿ ನಾವು ಕೂಡ ಒಳ್ಳೆ ರೀತಿ ರಿಚ್ ಆಗಬೇಕು, ನಾವು ಕೂಡ ಒಳ್ಳೆ ರೀತಿ ಸಾಹುಕಾರ ಆಗಬೇಕಂದ್ರೆ ಕೆಲವು ಆಲೋಚನೆಗಳನ್ನು ನಾವು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಜೀವನದಲ್ಲಿ ಕೆಲವು ಆಲೋಚನೆಗಳನ್ನು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಯಾವ ರೀತಿ ನಮ್ಮ ಬ್ರೈನ್ಗೆ, ಯಾವ ರೀತಿ ನಮ್ಮ ಆಲೋಚನೆ ಶಕ್ತಿಯನ್ನು ನಾವು ಚೇಂಜ್ ಮಾಡಿಕೊಂಡ್ರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ರಿಚ್ ಆಗ್ಬೋದು. ಈ ವಿಡಿಯೋದಲ್ಲಿ ನಿಮಗೆ 5 ಆಲೋಚನೆಗಳನ್ನು ಚೇಂಜ್ ಮಾಡಿಕೊಂಡ್ರೆ, ನೀವು ನಿಮ್ಮ ಬ್ರೈನಲ್ಲಿ ನಡೆಯುವ ಕೆಲವು ಪ್ರಕ್ರಿಯೆಗಳ ಆಲೋಚನೆಗಳನ್ನು ನೀವು ಚೇಂಜ್ ಮಾಡಿಕೊಂಡ್ರೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ರಿಚ್ ಆಗ್ಬೋದು. ಮೊದಲನೇ ಆಲೋಚನೆ ಏನಂದರೆ, ನಿಮ್ಮನ್ನೇ ಯಾವತ್ತೂ ಕಡೆಗಣಿಸಕ್ಕೆ ಹೋಗಬೇಡಿ, ನಿಮ್ಮನ್ನೇ ಬೇರೆಯವ್ರ ಜೊತೆ ಕಂಪೇರ್ ಮಾಡಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಡಿಫ್ರೆಂಟ್ ಸ್ಕಿಲ್ಸ್ ಇರುತ್ತೆ. ನಿಮಗೂ ಅದೇ ರೀತಿ ಡಿಫ್ರೆಂಟ್ ಸ್ಕಿಲ್ಸ್ ಇದ್ದೇ ಇರುತ್ತೆ. ನೀವು ನಿಮ್ಮ ಜೀವನದಲ್ಲಿ ಅಚೀವ್ಮೆಂಟ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ದಾರಿ ಇದ್ದೇ ಇರುತ್ತೆ. ನಿಮ್ಮನ್ನೇ ಬೇರೆಯವ್ರ ಜೊತೆ ಕಂಪೇರ್ ಮಾಡಿದ್ರೆ ನೀವೇ ನಿಮ್ಮನ್ನ ಕೆಳಗೆ ನೋಡ್ದಂಗೆ ಆಗುತ್ತೆ. ಆಗ ನಿಮ್ಮನ್ನ ನೀವೇ ತಿರಸ್ಕಾರ ಮಾಡ್ದಂಗೆ ಆಗುತ್ತೆ. ನಾವೇ ನಮ್ಮನ್ನ ತಿರಸ್ಕಾರ ಮನೋಭಾವದಿಂದ ನೋಡಿದಾಗ ನಮಗೆ ಸಾಕಷ್ಟು ರೀತಿಯಲ್ಲಿ ನೆಗೆಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗಿ ನಾವು ನಮ್ಮ ಜೀವನದಲ್ಲಿ ಏನು ಅಚೀವ್ಮೆಂಟ್ ಮಾಡಬೇಕೋ ಅದನ್ನು ನಾವು ಖಂಡಿತವಾಗಿ ಅಚೀವ್ಮೆಂಟ್ ಮಾಡೋದಕ್ಕಾಗೋದಿಲ್ಲ. ಸೊ ಎರಡನೇ ನಡವಳಿಕೆ ನೀವು ಏನು ಚೇಂಜ್ ಮಾಡ್ಕೊಳ್ಬೇಕಂದ್ರೆ, ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಇದು ಆಗೋದಿಲ್ಲ, ನಾನು ಇದನ್ನು ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ ಅಂತ ಆ ನೆಗೆಟಿವಿಟಿ ನಿಮ್ಮ ಮೈಂಡಿಂದ ತೆಗೆದುಹಾಕಿ. ಆ ಥರ ಯೋಚನೆ ಮಾಡಿದಾಗ ನಿಮಗೆ ಪ್ರತಿದಿನವೂ ನನ್ನ ಕೈಲಿ ಆಗುತ್ತೆ, ನಾನು ಏನಾದರೂ ಒಂದು ಮಾಡ್ತೀನಿ ಅಂತ ನೀವು ಪ್ರತಿದಿನ ಯೋಚನೆ ಮಾಡ್ತಾ ಇದ್ದಾಗೆಲ್ಲನೂ ನಿಮಗೆ ಒಂದಲ್ಲ ಇನ್ನೊಂದು ದಾರಿಗಳು ಉಟ್ಕೊಳ್ಳುತ್ತೆ. ನಿಮ್ಮಲ್ಲಿ ನೆಗೆಟಿವಿಟಿ ಕ್ರಿಯೇಟ್ ಆಗಿಬಿಟ್ರೆ, ನಿಮ್ಮ ಮೈಂಡಲ್ಲಿ ನೆಗೆಟಿವಿಟಿ ಕ್ರಿಯೇಟ್ ಆಗಿಬಿಟ್ರೆ ನಿಮ್ಮಲ್ಲಿ ಸಾಕಷ್ಟು ರೀತಿಯಲ್ಲಿ ನಿಮ್ಮ ಮುಂದೆ ಸಾಕಷ್ಟು ರೀತಿಯಲ್ಲಿ ದಾರಿಗಳು ಬಂದ್ರೂ, ಸಕ್ಸಸ್ ದಾರಿಗಳು ಬಂದ್ರೂ, ನೀವು ಜೀವನದಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡ್ಬೋದು ಅಂತ ಆ ಥರ ದಾರಿಗಳು ನಿಮ್ಮ ಮುಂದೆ ಕಾಣಿಸಿದ್ರೂ ಅದನ್ನು ಪಿಕ್ ಮಾಡ್ಕೊಳೋದಕ್ಕೆ ನಿಮ್ಮಲ್ಲಿ ಪಾಸಿಟಿವ್ ಮೈಂಡ್ ಸೆಟ್ ಇರೋದಿಲ್ಲ, ಪಾಸಿಟಿವಿಟಿ ಇರೋದಿಲ್ಲ. ಯಾಕಂದರೆ ನಿಮ್ಮ ಮೈಂಡಲ್ಲಿ ಪ್ರತಿಯೊಂದೂ ನೆಗೆಟಿವಿಟಿ ತುಂಬಿಕೊಂಡಾಗ ನಿಮ್ಮ ಮೈಂಡು ತುಂಬ ಬ್ಲಾಂಕ್ ಆಗಿಬಿಟ್ಟಿರುತ್ತೆ. ನಿಮ್ಮ ಮೈಂಡು ಬ್ಲಾಂಕ್ ಆಗಿದ್ದಾಗ ನಿಮ್ಮ ಮುಂದೆ ಒಳ್ಳೆಯ ಆಪರ್ಚುನಿಟಿ, ಕೋಟಿಗಟ್ಟಲೆ ಬರೋ ಆಪರ್ಚುನಿಟಿ ಬಂದ್ರೂ ನೀವು ಅದನ್ನು ಪಿಕ್ ಮಾಡೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಮೂರನೇ ನಡವಳಿಕೆ ಏನು ಚೇಂಜ್ ಮಾಡ್ಕೊಳ್ಬೇಕಂದ್ರೆ, ನಾವು ಎಷ್ಟೋ ಜನಕ್ಕೆ ಕಂಪೇರ್ ಮಾಡಿದರೆ, ಪ್ರಪಂಚದಲ್ಲಿ ಕೋಟಿ ಜನಗಳಿದ್ದಾರೆ. ಎಷ್ಟೋ ಜನಗಳಿಗೆ ಒಂದೊತ್ತು ಊಟನೂ ಇರೋದಿಲ್ಲ, ಒಂದೊತ್ತು ಊಟಕ್ಕೂ ಕಷ್ಟ ಬೀಳ್ತಾ ಇರ್ತಾರೆ. ಅಲ್ಲಿ ಇರೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ನಮ್ಮಲ್ಲಿ ಇರೋದನ್ನ ಹ್ಯಾಪಿಯಾಗಿ ಸ್ವೀಕರಿಸಿ. ನಮ್ಮಲ್ಲಿ ಅಟ್ಲೀಸ್ಟ್ ಬೇರೆಯವ್ರು ಕಂಪೇರ್ ಮಾಡಿದ್ರೆ ನಾವೇ ಎಷ್ಟೋ ಫಾರ್ ಬೆಟ್ರು ಅಂತ ಯಾವಾಗಲೂ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಳ್ಳಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಆಗ ನಿಮ್ಮ ಬ್ರೈನ್ಗೆ ಯಾವಾಗಲೂ ಪಾಸಿಟಿವೇ ಇರುತ್ತೆ. ಮತ್ತು ನಾಲ್ಕನೇ ನಡವಳಿಕೆಗಳು ನಾವೇನು ಚೇಂಜ್ ಮಾಡ್ಕೊಳ್ಬೇಕಂದ್ರೆ, ಕೆಲವು ಸಲ ಏನಾಗ್ಬಿಡುತ್ತಂದರೆ, ನಮಗಿನ್ನ ಸ್ವಲ್ಪ ಒಂದು ಮಟ್ಟ ಜಾಸ್ತಿ ಇರೋರು, ನಮಗಿನ್ನ ಸ್ವಲ್ಪ ಸಾಹುಕಾರ ಇರೋದು, ನಮಗಿನ್ನ ಯಾರಾದರೂ ರಿಚ್ ಇದ್ದರೆ ಅವ್ರು ಕಂಡ್ರೆ ನಮಗೆ ಒಂದು ರೀತಿಯಲ್ಲಿ ಹೊಟ್ಟೆ ಕಿಚ್ಚಾಗ್ಬಿಡುತ್ತೆ. ನಾವು ಅವ್ರನ್ನ ನೋಡಿ ಹೊಟ್ಟೆ ಕಿಚ್ಚುಪಟ್ರೆ ಖಂಡಿತವಾಗಿ ನಾವು ರಿಚ್ ಆಗೋಕ್ಕಾಗೋದಿಲ್ಲ. ನೆಗೆಟಿವಿಟಿ ಯೋಚನೆ ಮಾಡೋದ್ರಿಂದ ಬೇರೆಯವ್ರಿಗೆ ತೊಂದರೆ ಆಗೋದಕ್ಕಿಂತ ನಿಮಗೆ ತೊಂದರೆ ಜಾಸ್ತಿ ಆಗುತ್ತೆ. ಮತ್ತು ಐದನೇ ನಡವಳಿಕೆಗಳು ಏನು ಚೇಂಜ್ ಮಾಡ್ಕೊಳ್ಬೇಕಂದ್ರೆ, ಕೆಲವು ಸಲ ಏನಾಗ್ಬಿಡುತ್ತೆ, ನಿಮಗೊಂದು ಕತೆ ಗೊತ್ತಿರ್ಬೋದು, ನರಿ ಕತೆ ಗೊತ್ತಿರ್ಬೋದು. ಅದು ನರಿ ಒಂದು ದ್ರಾಕ್ಷಿ ತೋಟಕ್ಕೆ ಹೋಗುತ್ತಂತೆ. ಒಂದು ದ್ರಾಕ್ಷಿ ತೋಟಕ್ಕೆ ಹೋದಾಗ ಅಲ್ಲಿ ದ್ರಾಕ್ಷಿ ನೋಡ್ಬಿಟ್ಟು, ವಾ ಎಂತ ಒಳ್ಳೆ ದ್ರಾಕ್ಷಿ ತೋಟ, ಇದರಲ್ಲಿ ಸಾಕಷ್ಟು ದ್ರಾಕ್ಷಿಗಳು ಬಿಟ್ಟಿದೆ, ನಾನು ಒಂದು ದ್ರಾಕ್ಷಿ ಕಿತ್ಕೊಂಡು ತಿನ್ಬೋದು ಅಂದ್ಬಿಟ್ಟು ಆ ನರಿ ದ್ರಾಕ್ಷಿನ ಕಿತ್ಕೊಳಕ್ಕೆ ಹೋಗುತ್ತೆ. ಆದರೆ ಅದಕ್ಕೆ ಎಟ್ಕೋದೇ ಇಲ್ಲ, ಆ ದ್ರಾಕ್ಷಿ ನರಿಗೆ ಕೈಗೆ ಎಟ್ಕೋದಿಲ್ಲ. ಆಗ ನರಿ ಏನು ಹೇಳುತ್ತೆ,
ಈ ದ್ರಾಕ್ಷಿ ಚೆನ್ನಾಗೇ ಇಲ್ಲ, ಈ ದ್ರಾಕ್ಷಿ ಟೇಸ್ಟಾಗೇ ಇಲ್ಲ ಅಂತ ಏನೋ ಒಂದು ಹೇಳುತ್ತೆ ಈ ನರಿ. ಆದ್ರಿಂದ ನಾವು ಇದೇ ಎಕ್ಸಾಂಪಲ್ನ ನಾವು ಹಣದ ಬಗ್ಗೆನೂ ನಾವು ಯೋಚನೆ ಮಾಡಬೇಕು. ನಾವು ಯಾವಾಗಲೂ ನಾವು ಹಣನ ಪ್ರೀತಿಸಬೇಕು, ನಾವು ಹಣನ ಪ್ರೀತಿಸಬೇಕು. ನಮ್ಮಲ್ಲಿ ಹಣ ಇಲ್ಲ ಅಂದ್ಬಿಟ್ಟು ಹಣನ ದ್ವೇಷಿಸಬಾರ್ದು. ನಮ್ಮ ಬ್ರೈನಲ್ಲಿ ಏನು ಬಿಡೋ ದುಡ್ಡೇನು ದೊಡ್ಡದಾ, ದುಡ್ಡೇನು ದೊಡ್ಡಪ್ಪನಾ, ನಾನು ದುಡ್ಡಿಲ್ಲ ಅಂದ್ರೆ ನಾನು ಜೀವನ ಮಾಡ್ತೀನಿ, ನಾನು ಏನಿದ್ರು ನಾನು ಮಾಡ್ತೀನಿ ಅಂತ ನೆಗೆಟಿವಿಟಿ ಕ್ರಿಯೇಟ್ ಮಾಡ್ಕೊಳ್ತೀರಾ. ಯಾಕಂದರೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಜೀವನದಲ್ಲೂ ಹಣ ಬೇಕೇ ಬೇಕು. ಅದು ಸತ್ಯ, ಅದು ಕಟು ಸತ್ಯ. ಹಣ ಬೇಕೇ ಬೇಕು. ಹಣ ಇಲ್ಲ ಅಂದರೆ ಹೆಣನು ಮುಂದೆ ಹೋಗ್ದಿರೋ ಕಾಲ ಈಗ. ಅದು ಕಟು ಸತ್ಯ. ಪ್ರತಿಯೊಂದಕ್ಕೂ ಹಣ ಬೇಕೇ ಬೇಕು. ಅಂಥ ಪರಿಸ್ಥಿತಿಯಲ್ಲಿ ನಾವು ಹಣನ ಪ್ರೀತಿಸಬೇಕು, ಹಣನ ದ್ವೇಷಿಸಬಾರ್ದು. ನಾವು ಯಾವಾಗ ಹಣನ ದ್ವೇಷಿಸಕ್ಕೆ ಹೋಗ್ತೀರಂದ್ರೆ, ನಮ್ಮಲ್ಲಿ ಹಣನ ಮಾಡೋಕ್ಕೆ ಶಕ್ತಿ ಇಲ್ದಿದ್ದಾಗ, ನಮ್ಮಲ್ಲಿ ಹಣ ಇಲ್ದಿದ್ದಾಗ ನಾವು ಅದ್ರ ಬಗ್ಗೆ, ಹಣದ ಬಗ್ಗೆ ನೆಗೆಟಿವಿಟಿ ಕ್ರಿಯೇಟ್ ಮಾಡ್ಕೊಳ್ತೀರಿ. ನಾವು ಯಾವಾಗಲೂ ಹಣದ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ನಮ್ಮಲ್ಲಿ ಹಣ ಬಂದರೆ ಇನ್ನೂ ಒಂದು 10 ಜನಕ್ಕೆ ದಾನ ಮಾಡಿದ್ರೆ 4 ಜನ ಇನ್ನೂ ಚೆನ್ನಾಗಿರ್ತಾರೆ. ನೀವು ದುಡಿರಿ, ಬೇರೆಯವ್ರಿಗೂ ಹಣ ಕೊಡಿ, ಬೇರೆಯವರು ಚೆನ್ನಾಗಿರ್ತಾರೆ, ನೀವು ಕೂಡ ಚೆನ್ನಾಗಿರ್ತೀರ. ಆ ಥರ ಮನೋಭಾವ ಬೆಳೆಸ್ಕೊಳ್ಳಿ. ಆಗ ಖಂಡಿತವಾಗಿ ನೀವು ನಿಮ್ಮ ಜೀವನದಲ್ಲಿ ರಿಚ್ ಆಗೇ ಆಗೋದ್ರಲ್ಲಿ ಎರಡು ಮಾತಿರೋದಿಲ್ಲ.